ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಹೊರಭಾಗದ ಬ್ಯಾಡ್ರಹಳ್ಳಿಯಲ್ಲಿ ಕಾಣಿಸಿಕೊಂಡಿರುವಂತಹ ಚಿರತೆಯ ಇನ್ನೂ ಸಹ ಅದರ ಪತ್ತೆಯಾಗಿಲ್ಲ. ಈ ಪತ್ತೆಗಾಗಿ ಸುಮಾರು 4 ಬೋನ್ಗಳನ್ನು ಅರಣ್ಯ ಇಲಾಖೆಯವರು ಇಟ್ಟಿದ್ದಾರೆ. ಆದರೂ ಸಹ ಇನ್ನೂ 2 ದಿನ ಕಳೆದರೂ ಸಹ ಚಿರತೆ ಪತ್ತೆಯಾಗಿಲ್ಲ. ಹೀಗಾಗಿ ಈ ಒಂದು ಏನು ಪತ್ತೆಯಾಗಿತ್ತು ಈ ಚಿರತೆ, ಆ ಜಾಗದಲ್ಲಿ ನಿರಂತರವಾಗಿ ಪೊಲೀಸರು ಗಸ್ತನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಜಾಗದ ಸುತ್ತಮುತ್ತ ಅಂದರೆ ಏನು BL ಲೇಔಟ್ ಇದೆ, ಈ ಲೇಔಟ್ ಸುತ್ತಲೂ ಸಹ ಒಂದು 4 ಕಡೆ 4 ಬೋನ್ಗಳನ್ನು ಅರಣ್ಯ ಇಲಾಖೆಯವರು ಇಟ್ಟಿದ್ದಾರೆ. ಕಳೆದ 2 ದಿನವೂ ಸಹ ನಿರಂತರವಾಗಿ ಹಗಲಿನ ಸಮಯದಲ್ಲಿ ಕಾರ್ಯಾಚರಣೆ ಅಂದರೆ ಅದನ್ನು ಹುಡುಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆದವರು. ಆದರೆ ಇನ್ನೂ ಸಹ ಚಿರತೆ ಪತ್ತೆಯಾಗಿಲ್ಲ. ಈಗಾಗಲೇ 3 ಬಾರಿ ಅದು ಕಾಣಿಸ್ಕೊಂಡಿರುವಂಥದ್ದು. ಅಂದರೆ 2 ದಿನದ ಹಿಂದೆ ಮಧ್ಯರಾತ್ರಿ ಕಾಣಿಸ್ಕೊಂಡಿದ್ರೆ, ತದನಂತರ ನಿನ್ನೆ ಮುಂಜಾನೆ 3:30 ಮತ್ತು ಬೆಳಿಗ್ಗೆ 8 ಗಂಟೆಯಲ್ಲಿ ಕಾಣಿಸ್ಕೊಂಡಿದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಹೀಗಾಗಿ ಒಟ್ಟು 3 ಬಾರಿ ಕಾಣಿಸ್ಕೊಂಡಿದೆ. ಹೀಗಾಗಿ ಅದನ್ನು ಪತ್ತೆ ಮಾಡೋದಕ್ಕೆ ಅಂದರೆ ಅದನ್ನು ಸೆರೆ ಹಿಡಿಯೋದಕ್ಕೋಸ್ಕರ 4 ಕಡೆ ಬೋನ್ಗಳನ್ನು ಹಾಕಿದ್ದಾರೆ. ಒಂದು ಬೋನು ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ರೀತಿಯಾಗಿ ಚಿರತೆಯನ್ನು ಸೆರೆ ಹಿಡಿಯಲು ಬೋನನ್ನು ರೆಡಿ ಮಾಡಿದ್ದಾರೆ ಅಂತ ಹೇಳಿ. ಸುತ್ತಲೂ ಗಿಡಗಳನ್ನು ಹಾಕಿ ಮಧ್ಯದಲ್ಲಿ ಬೋನನ್ನು ಇಟ್ಟಿದ್ದಾರೆ. ಈ ಜಾಗವೆಲ್ಲ ಸುಮಾರು 3 ಎಕರೆ ಖಾಲಿ ಜಾಗ, ಇದು BDAಗೆ ಸೇರಿದಂಥ ಜಾಗ. ಈ ಜಾಗದಲ್ಲಿ ಸಂಪೂರ್ಣವಾಗಿ ಬೆಳಿಗ್ಗೆಯೂ ಸಹ ಕ್ಲೀನ್ ಮಾಡಿದ್ದಾರೆ, ಎಲ್ಲೇ ಇದ್ರೂ ಸಹ ಚಿರತೆ ಕಾಣಬೇಕು ಅಂತ ಹೇಳಿ. ಆದರೂ ಸಹ ಈ ಜಾಗದಲ್ಲಿ ಎಲ್ಲೂ ಸಹ ಚಿರತೆ ಕಂಡಿಲ್ಲ. ಆದರೆ 3 ಬಾರಿನೂ ಸಹ ಇದೇ ಒಂದು ಜಾಗದಲ್ಲಿ ಚಿರತೆ ಕಾಣಿಸ್ಕೊಂಡಿರೋದು. ರಸ್ತೆ ಏನಿದೆ, ರಸ್ತೆಯ ಮಧ್ಯದಲ್ಲಿ ಚಿರತೆ ಓಡಾಡಿರುವಂತಹ ಮಾಹಿತಿ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬೆಳಿಗ್ಗೆ ಮತ್ತೆ ಏನು ಇದು ಚಿರತೆಯ ಕಾರ್ಯಾಚರಣೆಯನ್ನು ನಡೆಸ್ತಾರೆ. ಆದರೆ ಚಿರತೆ ಇನ್ನೂ ಸಹ ಇದೇ ಜಾಗದಲ್ಲಿ ಇದೆಯಾ ಅಥವಾ ಬೇರೆ ಜಾಗಕ್ಕೆ ಹೋಗಿದೆಯಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಈ ಸ್ಥಳದಲ್ಲಿ ಜನರು ಸಹ ಯಾರೂ ಸಹ ಹೆಚ್ಚಾಗಿ ಓಡಾಡ್ತಾ ಇಲ್ಲ. ಹಗಲಿನ ಸಮಯದಲ್ಲಿ ನಾರ್ಮಲ್ ಆಗಿ ಕಂಡರೂ ಸಹ ರಾತ್ರಿ ಸಮಯದಲ್ಲಿ ಹೆಚ್ಚು ಓಡಾಡೋದಕ್ಕೆ ಯಾರೂ ಸಹ ಬರ್ತಾ ಇಲ್ಲ. ಎಲ್ಲರೂ ಸಹ ಭಯ ಬೀಳ್ತಾ ಇದ್ದಾರೆ. ಆದಷ್ಟು ಬೇಗ ಚಿರತೆಯನ್ನು ಸೆರೆ ಹಿಡಿದು ಇಲ್ಲಿನ ಜನರನ್ನ ಭಯವನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿ ಜನರು ಸಹ ಈಗ ಆಗ್ರಹವನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಉಲ್ಲಾಸ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.